ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರು, ಎಂದು DK ಶಿವಕುಮಾರ್ ಇಬ್ಬರು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಚುನಾವಣೆ ಸಂದರ್ಭದಲ್ಲಿ ಅವರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರನ್ನೂ ಕರ್ಕೊಂಡು ಬಂದು ಏನ್ ಭಾಷಣ ಮಾಡಿಸಿದ್ರು? ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ 2,000 ರೂಪಾಯಿ ಪ್ರತಿ ತಿಂಗಳು ಮಾಸಾಸನದ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತಿದೆ ಅಂತ ಹೇಳಿದ್ರು. ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಗ್ರಾಜುಯೇಟ್ಗೆ ಅಂತ ಹೇಳಿದ್ರು. ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಉಚಿತ ಬಸ್ ಪ್ರಯಾಣ ಕೊಡ್ತೀವಿ ಅಂತ ಹೇಳಿದ್ರು. ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, 10 kg ಅಕ್ಕಿ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ಆಶೆಗಳನ್ನ ತೋರಿಸಿ ಬಡವರ ಮನಸ್ಸನ್ನ ಕದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ 2023ರಿಂದ ಒಂದಲ್ಲ ಒಂದು ರೀತಿಯಿಂದ ಮತದಾರರಿಗೆ, ಬಡವರಿಗೆ, ದೀನದಲಿತರಿಗೆ ಮೋಸ ಮಾಡ್ತಾ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ SCP TSP ಹಣ 48,543 ಕೋಟಿ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ನಾನು ಜನಸಂಖ್ಯೆಗೆ ಅನುಗುಣವಾಗಿ SC ST ಜನಾಂಗದವ್ರಿಗೆ ಅನುದಾನ ಕೊಡ್ತೀನಿ ಅಂತ. ಅನುದಾನದ ದುರುಪಯೋಗ ಮಾಡ್ಕೊಂಡು, ಅದಕ್ಕೆ ನಾನು ಹೇಳ್ತೀನಿ, ಆ ಹಣವನ್ನ ದೀನದಲಿತರ ಶಿಕ್ಷಣಕ್ಕಾಗಿ ಉಪಯೋಗ ಮಾಡಬೇಕಾಗಿತ್ತು, ಉದ್ಯೋಗಕ್ಕಾಗಿ ಉಪಯೋಗ ಮಾಡಬೇಕಾಗಿತ್ತು, ಅವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಲಿಕ್ಕೆ ಉಪಯೋಗ ಮಾಡಬೇಕಾಗಿತ್ತು, ಭೂಮಿ ಕೊಡಿಸ್ಲಿಕ್ಕೆ ಉಪಯೋಗ ಮಾಡಬೇಕಾಗಿತ್ತು. ಆದ್ರೆ ಅದು ಯಾವುದನ್ನೂ ಮಾಡದೇನೆ ಇವತ್ತು ಬಡವರಿಗೆ, ದೀನದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. 3 ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. SC ST ಜನಾಂಗದವರ ಕೊಲೆಗಳಾದವು. SC ST ಹೆಣ್ಣು ಮಕ್ಕಳ ಮೇಲೆ ರೇಪ್ ಕೇಸ್ಗಳಾದವು, ಕೊಲೆಗಳಾದವು. ಯಾವುದನ್ನು ಕೂಡ ಸೀರಿಯಸ್ ತಗೊಳ್ಳಿಲ್ಲ. ಅಷ್ಟೇ ಅಲ್ಲ, ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿಲ್ಲ. ಇವತ್ತು ಪರಿಷ್ಕರಣೆ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಕುತ್ತು ಬಂದಿದೆ. ಅದಕ್ಕಾಗಿ ನಾಡಿನ ಜನ ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ಬಹಳ ದೊಡ್ಡ ಆತಂಕ, ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಹೆಸರಿನಲ್ಲಿ ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೋಗಿದೆ. ಟಾಟಾ ಕಾರ್ಪೊರೇಟ್ ಕಂಪನಿಯವರು ಅರ್ಜಿಗಳನ್ನ ಕರೆದಿದ್ದಾರೆ. ಅದನ್ನು ಮಾಡಿದ್ರೆ SC ST ಜನಾಂಗಕ್ಕೆ ಉದ್ಯೋಗಕ್ಕೆ ಕುತ್ತು ಬರ್ತದ. ರಿಸರ್ವೇಶನ್ ಇರುವುದಲ್ಲ ಅಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ, ಕಾರ್ಪೊರೇಟ್ ಕಂಪನಿಗಳಲ್ಲಿ. ಸುಮಾರು 50,000 ಎಂಪ್ಲಾಯೀಸ್ ಈಗಿದ್ದಾರ. 87,000ರಲ್ಲಿ 33,000ರಷ್ಟು ವೇಕೆಂಟ್ ಇದ್ದಾವ. ಅವ್ರಿಗೆ ನೇಮಕಾತಿ ಕೂಡ ಆಗುದಿಲ್ಲ. ಅದಕ್ಕೆ ಸರ್ಕಾರ ಇವತ್ತು ದೀನದಲಿತರಿಗೆ ಅನ್ಯಾಯ ಮಾಡೋದು ಅಷ್ಟೇ ಅಲ್ಲದೇನೆ KEB ಅಲ್ಲಿ ಕೆಲಸ ಮಾಡತಕ್ಕಂತ ಎಂಪ್ಲಾಯೀಸ್ಗೂ ಕೂಡ ಅನ್ಯಾಯ ಮಾಡ್ತದ ಮತ್ತು ಯುವಕರಿಗೆ ಮುಂದೆ ಉದ್ಯೋಗ ಅವಕಾಶವನ್ನ ತಪ್ಪಿಸುವಂತ ಹುನ್ನಾರ ನಡೆದಿದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿ ಕಂಪನಿಯ ಮೇಂಟೆನೆನ್ಸ್ ಅನ್ನ ಪ್ರೈವೇಟೈಸೇಷನ್ ಮಾಡಬಾರದು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ರೈತಾಪಿ ವರ್ಗದವ್ರಿಗಂತೂ ಇದು ಮರಣ ಶಾಸನ ಆಗ್ತದೆ. ರೈತರು ಇವತ್ತು ಉಚಿತವಾಗಿ ಕರೆಂಟ್ ಉಪಯೋಗ ಮಾಡಿಕೊಂಡು ಬೆಳೆಯನ್ನ ಬೆಳೀತಾ ಇದ್ದಾರ. ಅವ್ರಿಗೂ ಕೂಡ ಅನ್ಯಾಯ ಮಾಡತಕ್ಕಂತ ಕೆಲಸವನ್ನ ಮಾಡ್ತದ. ಅದಕ್ಕೆ ಜನ
ಎಚ್ಚೆತ್ಕೊಳ್ಬೇಕು, ರೈತರು ಎಚ್ಚೆತ್ಕೊಳ್ಬೇಕು ಮತ್ತು ಇಲೆಕ್ಟ್ರಿಸಿಟಿ ಉಪಯೋಗ ಮಾಡ್ತಕ್ಕಂತ ಗ್ರಾಹಕರು ಎಚ್ಚೆತ್ತುಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಟೌನ್ಶಿಪ್ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರು ಕೊಟ್ರೆ ತಗೋಬೇಕು, ಕೊಡದಿದ್ರೆ ಒತ್ತಾಯ ಮಾಡಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಈಗಾಗಲೇ ಅಲ್ಲಿ ಅಡಿಕೆ ಬೆಳೆದಿದಾರ, ಕಬ್ಬು ಬೆಳೆದಿದಾರ, ದ್ರಾಕ್ಷಿ ಬೆಳೆದಿದಾರ, ಹಣ್ಣು ಹಂಪಲುಗಳನ್ನ ಬೆಳೆದಿದಾರ. ಅಲ್ಲಿ ಆ ಭೂಮಿಯನ್ನ ಯಾವ ಕಾರಣಕ್ಕೂ ವಶಪಡಿಸ್ಕೊಳ್ಬಾರ್ದು ಅಂತ ಒತ್ತಾಯ.